ನನಗೇಕೆ ಬೇಕು ಇವನ ಪರಿಚಯ? ಮನೆಗೆ ಬಂದವರನ್ನ ಪರಿಚಯಿಸದೆ ಈ ರೀತಿ ಒಂಟಿಯಾಗಿ ನಿಲ್ಲಿಸಿ ಮಾತನಾಡುವಷ್ಟು ಮೂರ್ಖ ಹೆಣ್ಣಲ್ಲ ನಾನು. ಮೂರ್ಖ ಮಹಾದೇವನ ಹೆಂಡತಿ ನಿಜವಾಗಲೂ ಮೂರ್ಖಳಲ್ಲವೇ ಗಂಗಾ? ಏಯ್, ಏನು ಮಾತನಾಡ್ತಾ ಇದೀಯ ನೀನು? ಮತ್ತಿನ್ನೇನು ಗಂಗಾ, ಕೈ ತುಂಬ ಹಣವನ್ನು ಕಳೆದುಕೊಳ್ಳುವ ಆಸ್ತಿಗಿಂತಲೂ ದುಪ್ಪಟ್ಟಾಗಿ ಕೊಡುತ್ತೇವೆಂದರು ತನ್ನ ಜೊತೆಗೆ ಇರುವ ರೈತರಿಗಾಗಿ ಕೇಚಲ್ಲಿ ನಿಂತಿರುವ ಆ ಮೂರ್ಖ ಮಹಾದೇವನ ಹೆಂಡತಿ ಮೂರ್ಖಳಲ್ಲವೇ? ನೋಡು, ನೀನು ಹಣ, ಆಸ್ತಿ, ಆಭರಣ ಎಲ್ಲವನ್ನು ಕೊಡಬಹುದು, ಆದ್ರೆ ಪ್ರೀತಿ, ವಿಶ್ವಾಸ, ನೆಮ್ಮದಿಯನ್ನ ನಿನ್ನ ತಾನಿಂದ ಕೊಡೋದಕ್ಕೆ ಸಾಧ್ಯವೇನಾ? ವೆರಿ ಗುಡ್, ಬಹಳ ಚೆನ್ನಾಗಿ ಮಾತನಾಡುತ್ತಿರುವೆ. ಪ್ರೀತಿ ವಿಶ್ವಾಸಕ್ಕಾಗಿ ಹಣ ಆಸ್ತಿಯನ್ನೇ ಧಿಕ್ಕರಿಸುವ ನಿಮ್ಮಂತವರ ಮನೆತನದವರಿಗೆ ನೆಮ್ಮದಿಯ ಬಾಳ್ವೆ ಇಲ್ಲ ಈ ಸಮಾಜದಲ್ಲಿ. ನೋಡು, ಶಾಂತಿ, ನೆಮ್ಮದಿ ಸದಾ ಕಾಲ ಈ ನನ್ನ ಮನೆಯಲ್ಲಿ ಉಳಿದಿದೆ. ನನ್ನ ಮನೆ ಕಾಲಿಟ್ಟ ಮೇಲೆ ಅದು ಹಾಳಾಗಬಾರ್ದು. ಮೊದಲು ಇಲ್ಲಿಂದ ಹೋಗು, ಹೊರಟು ಹೋಗು. ಏ ಗಂಗಾ, ಹೊರಡುತ್ತೇನೆ, ಆದರೆ ನಮ್ಮಂತವರ ಪಾದ ಸೋಕಿದ ಮನೆಯಲ್ಲಿ ನೆಮ್ಮದಿ ಕದಡಿ ಹೋಗೋದು ಇವನ ಹುಟ್ಟು ಗುಣ. ಅದಕ್ಕೆ ಗಂಗೆಯಷ್ಟೇ ಪವಿತ್ರವಾದ ರೂಪದಲ್ಲಿರುವ ನಿನ್ನನ್ನು ನಮ್ಮಂತವರ ಮನವನ್ನೇ ಚಂಚಲಗೊಳಿಸುವ ವ್ಯಾತವಾದ ನಿನ್ನ ಚಲುವಿಕೆಯನ್ನು ಕಳೆದು ಹೋಗಬೇಕೆಂದು ಬಂದಿರುವ ಸರದಾರ ನಾನು. ಏನೋ ಕಾಮುಕ, ನೀನು ಬಾ ಅಂತ ಕರೆದ ತಕ್ಷಣ ನಿನಗೆ ಬಂದು ಸುಖ ಕೊಡೋದಕ್ಕೆ ಇದನ್ನೇನು ವೇಶ್ಯರ ಮನೆ ಅಂತ ತಿಳಿದುಕೊಂಡಿದೀಯಾ? ನೋಡು, ನೀನು ಮಾತನಾಡಿರುವ ಮಾತನ್ನ ನನ್ನ ಗಂಡ ಕೇಳಿದ್ರೆ ನಿನಗೆ 4 ಬೈದು ಬುದ್ಧಿ ಹೇಳಿ ಇಲ್ಲಿಂದ ಕಳಿಸಬಹುದು. ಆದ್ರೆ ಈ ವಿಷಯ ಏನಾದ್ರೂ ನನ್ನ ಮೈದು ನನಗೆ ಗೊತ್ತಾದ್ರೆ ನಿನ್ನ ತುಂಡು ತುಂಡಾಗಿ ಕತ್ತರಿಸಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಮಾಡುತ್ತಾನೆ. ನೋಡು, ಬಂದ ದಾರಿಗೆ ಸೋಂಕ ಇಲ್ಲ ಅಂತ ಮೊದಲು ಇಲ್ಲಿಂದ ಹೊರಟು ಹೋಗು. ಅತ್ತಿಗೆಗೆ ತಕ್ಕ ಮೈದುದಾನಿದ್ದಾನೆಂದು ಜಂಬದ ನುಡಿಗಳನ್ನಾಡದಿರು ಗಂಗಾ. ಈ ದೇವದಾಸ ಕಣ್ಣಿಟ್ಟಾಗಿದೆ ಅಂದ ಮೇಲೆ ನಿನ್ನ ರಸವತ್ತಾದ ಸೊಬಗಿನ ಸವಿಯದೆ ಬಿಡಲಾರ ಬಾ ನನ್ನ ಅರಗಿಣಿಯೇ. ಕಾಮದಬ್ಬರದಿ ಕಂಗೆಟ್ಟು ನಿಂತಿರುವ ಈ ಕಾಮರಾಜನ ಮನತಣಿಸಿ ಮುಕ್ತಿ ನೀಡುವ. ಎಲ್ಲೋ ಕಾಮದ ಕತ್ತೆ ಒಂಟು ಹೆಣ್ಣು ಇದ್ದಾರೆ, ಮನೆಗೆ ಗೋಣಿ ಹಾಗೆ ನುಗ್ಗಬಹುದು ಅಂತ ತಿಳಿದುಕೊಂಡಿದ್ಯಾ? ಗೋಣಿ ಹಾಗೆ ನುಗ್ಗಿ ಈ ಹೆಣ್ಣಿನ ಮೇಲೆ ಆಸೆ ತೀರಿಸಿಕೊಳ್ಳುವುದು ಅಷ್ಟೊಂದು ಸುಲಭವಲ್ಲ. ಈ ಗರತಿ ಕಾಲು ಕೆರೆದರೆ ನಿದ್ರೆ ಗರ್ಭಭಂಗ ಆಗುವವರೆಗೂ ಬಿಡುತ್ತಿಲ್ಲ. ಮೊದಲಿನಿಂದ ರೈಟ್ ಹೇಳು. ಗರತಿ ಗರ್ವಭಂಗ ಗರ್ವಭಂಗ ಆಗುವುದು ನನ್ನದಲ್ಲ ಗಂಗಾ. ನಾನೇ ಗರತಿ ಎಂದು ಗರ್ವದಿಂದ ಗರ್ಜಿಸಲು ನಿನ್ನ ಗರ್ವ ಮುರಿಯುವುದು ಯಾವಾಗ ಗೊತ್ತಾ? ಈ ದೇವದಾಸನಡಿಯಲ್ಲಿ ಮಲಗಿದ ಮೇಲೆ, ಸಮಾಜದೆದುರು ಸೂಳೆ ಪಟ್ಟ ಧರಿಸಿದ ಮೇಲೆ. ಮಾತಿಗೆ ಮಾತು ಬೆಳೆಸದೆ ಸೊಮ್ಮನೆ ಬಾರೆ ಗರ್ವ. ಎಲ್ಲೋ